ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯಾದ ಆನಿಮೆ ಎಕ್ಸ್ಪ್ಲನೇಷನ್ ವಿಡಿಯೋಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈ ದಿನ ನೋಡ್ತಿರೋದು ನರುಟೋನ 29ನೇ ಎಪಿಸೋಡು. ಈ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಟೀಮ್ 7 ನ ಹಾವಿನ ರೀತಿ ಇರುವ ಹುಡುಗಿ ಅಟ್ಯಾಕ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ನಮ್ಮ ನರುಟೋ ಕೂಡ ಬಂದಿರ್ತಾನೆ. ಆಗ ಆ ಹುಡುಗಿ ಕೇಳ್ತಾಳೆ, ಓ ನರುಟೋ, ನೀನು ನನ್ನ ಫ್ರೆಂಡ್ ಇಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿಯಾ, ಅದು ಹೇಗ್ ಸಾಧ್ಯ ಅಂತ. ಆಗ ನಮ್ಮ ನರುಟೋಗೆ ಗೊತ್ತಾಗುತ್ತೆ ಹಾವು ಬಂದಿದ್ದು ಸಹಜವಾಗಲ್ಲ, ಅದನ್ನ ಇವಳೆ ಕಳಿಸಿದ್ದು ಅಂತ. ಇವಳನ್ನ ನೋಡಿದ ನಮ್ಮ ನರುಟೋ ಅಂದ್ಕೊಳ್ತಾನೆ, ಇವಳು ಮನುಷ್ಯನ ಅಥವಾ ರಾಕ್ಷಸಳ ಏನು ಈ ರೀತಿ ಇದ್ದಾಳೆ ಅಂತ. ಆಗ ನಮ್ಮ ನರುಟೋ ಅವಳಿಗೆ ಒಂದು ಅವಾಜ್ ಆಗ್ತಾನೆ, ನೀನು ನಮ್ಮ ಫ್ರೆಂಡ್ಸ್ನ ಅಟ್ಯಾಕ್ ಮಾಡಿ ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ಯಾ. ನೀನು ಯಾವ ಹುತ್ತದಿಂದ ಬಂದಿಯೋ ಅದೇ ಹುತ್ತಕ್ಕೆ ರಿಟರ್ನ್ ಹೋಗು, ಇಲ್ಲಾಂದ್ರೆ ನಾನು ನಿನ್ನ ಚರ್ಮವನ್ನು ಸುಲಿದು ಚಪ್ಪಲಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಸಾಸ್ಕೆಗೆ ಭಯ ಆಗುತ್ತೆ, ಯಾಕಂದ್ರೆ ಅವಳ ಪವರ್ ಏನು ಅಂತ ನಮ್ಮ ಸಾಸ್ಕೆಗೆ ಗೊತ್ತಿರುತ್ತೆ. ಅದರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವನು ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಅವನ ಹತ್ರ ಇದ್ದ ಸ್ಕ್ರೋಲ್ ಅನ್ನ ಅವಳಿಗೆ ಕೊಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಮಧ್ಯದಲ್ಲಿ ಬಂದ ನಮ್ಮ ನರುಟೋ ಆ ಸ್ಕ್ರೋಲ್ ಅನ್ನ ಕ್ಯಾಚ್ ಹಿಡಿದು, ನಾನು ಆ ಪಾಸ್ವರ್ಡ್ ನ ಮರ್ತೋಗಿರ್ಬೋದು, ಆದ್ರೆ ನಾನು ಯಾರು ಅಂತ ನನಗೆ ಗೊತ್ತು, ನೀನು ನಿಜವಾದ ಸಾಸ್ಕೆ ಅಲ್ಲ, ನೀನು ಯಾರು ನೀನು ಅಂತ ಕೇಳ್ತಾನೆ. ಆದ್ರೆ ನಮ್ಮ ಸಾಸ್ಕೆ ಇದ್ಕೊಂಡು ನಾನೇ ನಿಜವಾದ ಸಾಸ್ಕೆ ಅಂತಾನೆ. ಆಗ ಸಾಕುರ ಕೂಡ ಹೌದು, ಅವನೇ ನಿಜವಾದ ಸಾಸ್ಕೆ ಅಂತ ಹೇಳ್ತಾಳೆ. ಆದ್ರೆ ನಮ್ಮ ನರುಟೋ ನಂಬೋದಿಲ್ಲ. ಇಲ್ಲ, ನೀನು ಯಾರು ಹೇಳು, ನಮ್ಮ ಸಾಸ್ಕೆ ಯಾವುದೇ ಕಾರಣಕ್ಕೂ ತನ್ನ ಪ್ರಾಣ ಹೋದ್ರೂ ಆ ಸ್ಕ್ರೋಲ್ ಅನ್ನ ಎದುರೊಳಗೆ ಕೊಡೋದಿಲ್ಲ. ನೀನು ನೋಡೋಕೆ ನಮ್ಮ ಸಾಸ್ಕೆ ರೀತಿ ಇರ್ಬೋದು, ಮಾತಾಡೋದು ಕೂಡ ಸಾಸ್ಕೆ ರೀತಿ ಆಗಿರ್ಬೋದು, ಆದ್ರೆ ನೀನು ಸಾಸ್ಕೆ ಅಲ್ಲ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಹಾವಿನ ರೀತಿ ಇದ್ದ ಹುಡುಗಿ ತನ್ನ ಸಮನಿಂಗ್ ಜುಟ್ಸುನ ಯೂಸ್ ಮಾಡಿ ಅಲ್ಲಿಗೆ ಒಂದು ಹಾವನ್ನ ಕರೀತಾಳೆ. ಸೊ ಅದು ಕೂಡ ಬೃಹದಾಕಾರವಾಗಿರುತ್ತೆ. ಈಗ ಅವರಿಬ್ರು ಸೇರಿ ನಮ್ಮ ನರುಟೋನ ಅಟ್ಯಾಕ್ ಮಾಡ್ತಾರೆ. ಅದರಿಂದ ನಮ್ಮ ನರುಟೋ ಗಾಯಗೊಳ್ತಾನೆ. ಈಗ ಲೀವ್ ವಿಲೇಜ್ ಅನ್ನ ತೋರಿಸ್ತಾರೆ. ಅಲ್ಲಿ 3 ಜನ ಶಿನೋಬಿಗಳು ಯಾವುದೋ ಒಂದು ಡೆತ್ ಮ್ಯಾಟರ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ನೀನು ಹೋಗಿ ಈ ಎಕ್ಸಾಮ್ ನ ಹೆಡ್ ಅನ್ನ ಕರೆದುಕೊಂಡು ಬಾ ಅಂತ. ಸೊ ಅವನು ಕೂಡ ಹೋಗ್ತಾನೆ. ಈ ಕಡೆ ನೋಡಿದಾಗ ನಮ್ಮ ಎಕ್ಸಾಮ್ ನ ಹೆಡ್ ಬಂದು ಡಂಪ್ಲಿಂಗ್ ನ ತಿಂದ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ತಾಳೆ. ಅಲ್ಲಿಗೆ ಬಂದ ಶಿನೋಬಿ ಹೇಳ್ತಾನೆ, ನಮಗೆ 3 ಜನದ ಡೆಡ್ ಬಾಡಿ ಸಿಕ್ಕಿದೆ, ಅದು ಯಾರ್ದು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ, ನೀವು ಅಲ್ಲಿಗೆ ದಯವಿಟ್ಟು ಬರಬೇಕು ಅಂತ ಕೇಳ್ತಾನೆ. ಸೊ ಈಗ ಅಲ್ಲಿಗೆ ನಮ್ಮ ಎಕ್ಸಾಮ್ ನ ಹೆಡ್ ಕೂಡ ಬರ್ತಾರೆ. ಆಗ ಅಲ್ಲಿದ್ದ ಶಿನೋಬಿ ಹೇಳ್ತಾರೆ, ಈ 3 ಜನನು ಸ್ಟೂಡೆಂಟ್ಸ್, ಅವರು ಇಡನ್ ಗ್ರಾಸ್ ವಿಲೇಜ್ ಗೆ ಸೇರಿದವರು, ಅವರು ಈ ಎಕ್ಸಾಮ್ ಬರೆಯೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ರು, ಆದ್ರೆ ಅವರ ಮಖ ಕೂಡ ಗುರುತು ಸಿಗದೆ ಹಾಗೆ ಅವರನ್ನು ಯಾರೋ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ನಮ್ಮ ಎಕ್ಸಾಮ್ ನ ಹೆಡ್ ಕೂಡ ಅವನೇ ಆಗಿರಬಹುದು ಅಂತ ಆಲೋಚನೆ ಮಾಡ್ತಿರ್ತಾಳೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಅದು ಅವನೇ ಅಂತ. ಸೊ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನಾವು ತುಂಬಾ ಡೇಂಜರ್ ಅಲ್ಲಿ ಇದ್ವಿ, ಎಲ್ಲಾ ಶಿನೋಬಿಸ್ ನ ಅಲರ್ಟ್ ಮಾಡಿ, ಹಾಗೆ ನಮ್ಮ ಹೊಕಾಗೆಗೂ ತಿಳಿಸಿ ನಾವು ತುಂಬಾ ಡೇಂಜರ್ ಅಲ್ಲಿ ಇದೀವಿ ಅಂತ ಹೇಳ್ತಾಳೆ. ಈ ಕಡೆ ನಮ್ಮ ನರುಟೋ ಹಾವಿನ ಜೊತೆ ರಕ್ತ ಬರೋ ರೇಂಜ್ ಗೆ ಫೈಟ್ ಮಾಡ್ತಿರ್ತಾನೆ. ಇದನ್ನ ನೋಡಿದ ನಮ್ಮ ಸಾಕುರ ಹಾಗೆ ಸಾಸ್ಕೆ ತುಂಬಾ ಶಾಕ್ ಅಲ್ಲಿ ಇರ್ತಾರೆ. ಆ ಹಾವಿನ ಹುಡುಗಿ ನಮ್ಮ ನರುಟೋನ ತುಂಬಾ ಭಯಂಕರವಾಗಿ ಡ್ಯಾಮೇಜ್ ಮಾಡ್ತಾಳೆ. ಆದ್ರೆ ನಮ್ಮ ನರುಟೋ ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಕೊಳ್ದೆ ಫೈಟ್ ಮಾಡ್ತಿರ್ತಾನೆ. ಇದನ್ನ ನೋಡಿದ ಆ ವಿಲನೇ ಶಾಕ್ ಆಗಿರ್ತಾಳೆ, ಇದು ಯಾವ ರೀತಿ ಸಾಧ್ಯ ಅಂತ. ಆದ್ರೆ ನಮ್ಮ ನರುಟೋ ಬಿಡದೆ ಫೈಟ್ ಮಾಡ್ತಾನೆ ಇರ್ತಾನೆ. ಆಗ ನಮ್ಮ ವಿಲನ್ ನಮ್ಮ ನರುಟೋನ ಫೈರ್ ಬಾಲ್ ಜುಟ್ಸು ಯೂಸ್ ಮಾಡಿ ಸೋಲ್ಸ್ಬಿಡ್ತಾಳೆ. ನಮ್ಮ ನರುಟೋ ಕೂಡ ಕೆಳಗೆ ಬಿದ್ದೋಗ್ತಾನೆ. ಈಗ ಅವಳು ನಮ್ಮ ಸಾಸ್ಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾಳೆ. ಇನ್ನೇನು ಅವಳು ನಮ್ಮ ಸಾಸ್ಕೆ ಮೇಲೆ ಅಟ್ಯಾಕ್ ಮಾಡಬೇಕು ಅಂದ್ಕೊಂಡಾಗ ನಮ್ಮ ನರುಟೋ ಬಂದು ತನ್ನ ಕೂನಾಯಿ ನೈಫ್ ಇಂದ ಆವಿಗೆ ಚುಚ್ಚಿರ್ತಾನೆ. ಅಂದ್ರೆ ಇವರಿಬ್ಬರ ಮಧ್ಯೆ ನಮ್ಮ ನರುಟೋ ಬಂದಿರ್ತಾನೆ. ಈ ಕಡೆ ನಮ್ಮ ಎಕ್ಸಾಮ್ ನ ಹೆಡ್ ಬೇರೆ ಏನು ಅನಾಹುತ ನಡಿಬಾರ್ದು ಅಂತ ಕಾಡಿನ ಒಳಗೆ ಬಂದಿರ್ತಾರೆ. ಈಗ ನಮ್ಮ ನರುಟೋ ನಮ್ಮ ಸಾಸ್ಕೆನ ನೋಡಿ ಹೇಳ್ತಾನೆ, ನೀನು ಒಬ್ಬ ಮಹಾಪುಕ್ಕಲ, ನಿನ್ನಂತ ಏಡಿನ ನಾನು ಇದುವರೆಗೂ ನೋಡೇ ಇಲ್ಲ ಅಂತ ಹೇಳ್ತಾನೆ. ಇದೇ ಡೈಲಾಗು ಒಂದ್ಸಲ ನಮ್ಮ ಸಾಸ್ಕೆ ನಮ್ಮ ನರುಟೋನ ನೋಡಿ ಹೇಳಿರ್ತಾನೆ. ಅದನ್ನ ನಮ್ಮ ಸಾಸ್ಕೆ ಜ್ಞಾಪಕ ಮಾಡ್ಕೊಳ್ತಾನೆ. ನನಗೆ ಗೊತ್ತಿರೋ ಸಾಸ್ಕೆ ಏಡಿ ಅಲ್ಲ, ಅವನು ತುಂಬಾ ಧೈರ್ಯವಂತ ಅಂತ ನಮ್ಮ ನರುಟೋ ಹೇಳ್ತಾನೆ. ಈಗ ಹಾವಿನ ರೀತಿ ಇದ್ದ ಹುಡುಗಿ ತನ್ನ ಬಾಯಲ್ಲಿನ ನಾಲ್ಗೆಯಿಂದ ನಮ್ಮ ನರುಟೋನ ಹಿಡಿದು ಮೇಲೆ ಎತ್ತುತ್ತಾಳೆ. ಆಗ ನಮ್ಮ ನರುಟೋ, ನನ್ನ ಬಿಟ್ಬಿಡು, ಇಲ್ಲಾಂದ್ರೆ ನನ್ನ ನಾಲ್ಗೆನ ಸೀಳಾಕ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಅದೇನು ಅಂದ್ರೆ 9 ಟೇಲ್ಸ್ ಬಾಕ್ಸ್ ನ ಇವನೊಳಗೆ ಬಚ್ಚಿಟ್ಟಿರೋದು. ಇವನಿಗೆ ಕೋಪ ಜಾಸ್ತಿ ಆದಷ್ಟು ಆ 9 ಟೇಲ್ಸ್ ನ ಚಕ್ರ ಇವನಿಂದ ಈಚೆ ಬರುತ್ತೆ ಅಂತ. ಅವಳು ತನ್ನ ಯಾವುದೋ ಒಂದು ಮ್ಯಾಜಿಕ್ ಪವರ್ ನ ಯೂಸ್ ಮಾಡಿ ನರುಟೋನಲ್ಲಿದ್ದ ಸೀಲ್ ನ ಬ್ರೇಕ್ ಮಾಡ್ತಾಳೆ. ಆಗ ನಮ್ಮ ಸಾಕುರ ಏನಾದ್ರೂ ಮಾಡು ಸಾಸ್ಕೆ ಅಂತ ಕಿರ್ತಾಳೆ. ಆದ್ರೆ ನಮ್ಮ ಸಾಸ್ಕೆ ಭಯದಿಂದ ನಡುಗ್ತಾ ಇರ್ತಾನೆ. ಈ ಕಡೆ ಆ ಸೀಲ್ ಬ್ರೇಕ್ ಆಗಿದ್ದರಿಂದ ನಮ್ಮ ನರುಟೋ ಏನು ಮಾಡಕ್ಕಾಗದೆ ಸುಸ್ತಾಗ್ಬಿಡ್ತಾನೆ. ಅವಳು ನಮ್ಮ ನರುಟೋ ಹತ್ರ ಇದ್ದ ಸ್ಕ್ರೋಲ್ ಅನ್ನ ತೆಗೆದುಕೊಂಡು ನಮ್ಮ ನರುಟೋನ ಇನ್ನೊಂದ್ ಕಡೆ ಎಸೆದು ಬಿಡ್ತಾಳೆ. ಆದ್ರೆ ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ಭಯದಿಂದ ಫುಲ್ ಫ್ರೀಸ್ ಆಗಿ ನಿಂತಿರ್ತಾನೆ. ಆಗ ನಮ್ಮ ಸಾಕುರ ಹೇಳ್ತಾಳೆ, ನಮ್ಮ ನರುಟೋ ಚಿಕ್ಕವನಿರ್ಬೋದು, ಅವನು ಗಾಂಚಲಿ ಮಾಡಬಹುದು, ತೀಟ್ಲೆ ಮಾಡಬಹುದು, ಆದ್ರೆ ಅವನು ನಿನ್ನಂತ ಏಡಿ ಅಲ್ಲ, ಅವನು ಭಯದಿಂದ ಫ್ರೀಸ್ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಆಗ ನಮ್ಮ ಸಾಸ್ಕೆ ಮೈಂಡ್ ಅಲ್ಲಿ ಇಟಾಚಿ ಬರ್ತಾನೆ. ಅಷ್ಟೇ ಅಲ್ಲದೆ ಹೇಳ್ತಾನೆ, ತುಂಬಾ ಟ್ರೈ ಮಾಡಬೇಡ ಸಾಸ್ಕೆ, ನಿನ್ನ ಕೈಯಲ್ಲಿ ನನ್ನ ಸಾಯಿಸೋದಕ್ಕೆ ಆಗೋದಿಲ್ಲ ಅಂತ. ನೀನ್ ಏನೇ ಮಾಡಿದ್ರು ನನ್ನನ್ನು ಸೋಲ್ಸೋಕ್ ಆಗೋದಿಲ್ಲ, ನೀನು ಜೀವನವೇ ಇಷ್ಟು, ನೀನು ಇಲ್ಲಿಂದ ಓಡೋಗು ಅಂತ ಹೇಳ್ತಿರ್ತಾನೆ. ಆಗ ನಮ್ಮ ಸಾಸ್ಕೆ ಇದನ್ನೆಲ್ಲ ಎದುರಿಸಿ ನಿಲ್ಬೇಕು ಅಂತ ರೆಡಿ ಆಗ್ತಾನೆ. ಈಗ ನಮ್ಮ ಸಾಸ್ಕೆ ತನ್ನ ಶೆರಿಂಗನ್ ಪವರ್ ನ ಯೂಸ್ ಮಾಡಿ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆಗ ಹಾವಿನ ರೀತಿಯಲ್ಲಿದ್ದ ಹುಡುಗಿ ಅನ್ಕೊಂತಾಳೆ, ನನಗೂ ಬೇಕಾಗಿದ್ದು ಇದೆ, ನಾನು ನಿಮ್ಮ ಉಚಿಹ ಪವರ್ ನ ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ಇಬ್ರು ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.